120 ರೂಪಾಯಿ ಒಂದು ಕಡ್ಡಿ ಕೊಟ್ಟ. ಯಾಕೆಷ್ಟು ಅದು ಖರ್ಚು ಅಂದ್ರೆ ನೋಡ್ರಿ, ಕೆಲವೊಬ್ರು 3.5 ಲಕ್ಷದ ಮಾಡ್ತಾರ, 4 ಲಕ್ಷದ ಮಾಡ್ತಾರ. ನಮ್ಮ ಕಂಡೀಷನ್ ಪ್ರಕಾರ 5 ರಿಂದ 6 ಲಕ್ಷ ರೂಪಾಯಿ ಖರ್ಚು ಬರ್ತದೆ. 17 ಟನ್ ಉತ್ಪನ್ನ ಇಳುವರಿ ಬಂತು, 26 ಲಕ್ಷ ರೂಪಾಯಿ ಮೊದಲೇ ಫಸ್ಟ್ ಕ್ರಾಪ್. ನಾನು ನಮಸ್ಕಾರ ಸ್ನೇಹಿತರೆ, ನಂದು ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋಣ ಅಂತ ಹೇಳಿ ನಾನು ಇವತ್ತು ವಿಜಯಪುರ ಜಿಲ್ಲೆಗೆ ಬಂದಿದ್ದೀನಿ. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 5 ವರ್ಷದಿಂದ ಬೇರೆ ದೇಶಕ್ಕೆ ಮತ್ತು ಬೇರೆ ರಾಜ್ಯಗಳಿಗೆ ಎಕ್ಸ್ಪೋರ್ಟನ್ನು ಮಾಡ್ತಕ್ಕಂಥ ಒಬ್ಬ ಹಣ್ಣಿನ ವ್ಯಾಪಾರಿ ನಮ್ಮ ಜೊತೆ ಇದ್ದಾರೆ. ಒಬ್ಬ ಹಣ್ಣಿನ ವ್ಯಾಪಾರಿ ಈ ಡ್ರ್ಯಾಗನ್ ಫ್ರೂಟನ್ನು ಆಯ್ಕೆ ಮಾಡ್ಕೊಂಡಿರೋ ರೀತಿ ನೋಡಿದ್ರೆ ತುಂಬ ಅದ್ಭುತ ಅನಿಸುತ್ತೆ. ನಾವು ಬೆಳೆಯೋ ರೀತಿ ಅದು ಮಾಮೂಲಿಯಾದ ಹಣ್ಣಲ್ಲ, ಇದನ್ನ ಒಂದು ವೆರೈಟಿ ರೀತಿಯಲ್ಲಿ ತೊಗೊಂಬಂದಿದ್ದಾರೆ, ಬೇರೆ ಕಡೆಯಿಂದ ತೊಗೊಂಬಂದು ಬೆಳೀತಾ ಇದ್ದಾರೆ. ಆಮೇಲೆ ಇದಕ್ಕೆ ಬರ್ತಕ್ಕಂಥ ರೋಗಗಳು ಯಾವುವು, ಆ ರೋಗಗಳನ್ನ ಹೇಗೆ ನಿಯಂತ್ರಣ ಮಾಡಬೇಕು. ಇನ್ನು ಕೆಲವು ಹೇಳ್ತಿರ್ತಾರೆ ಡ್ರ್ಯಾಗನ್ ಬೆಳೆದ್ರೆ ಅದು ನಷ್ಟ, ಅದಕ್ಕೆ ಲಾಭ ಇಲ್ಲ ಅಂತಾರೆ. ಇವರು ಸುಮಾರು 5 ವರ್ಷದಿಂದ ಒಳ್ಳೆ ಲಾಭವನ್ನು ನಿರೀಕ್ಷೆ ಮಾಡ್ಕೊಂಡು ತೊಗೊತಾ ಬಂದಿದ್ದಾರೆ. 26 ಲಕ್ಷ, 30 ಲಕ್ಷ, 35 ಲಕ್ಷದವರೆಗೂ ಇವರು ಲಾಭ ತಗೊಂಡಿದ್ದಾರೆ. ಹಾಗಾಗಿ ಯಾರೆಲ್ಲ ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕಂತ ಅನ್ಕೊಂಡಿದ್ರು ಅವ್ರಿಗೆ ಇದು ಒಂದು ವಿಶೇಷವಾಗಿರುವಂಥ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ ಸರ್, ನನ್ನದು ಟಿವಿ ಚಾನಲ್ ಅವರಿಗೆ ಮತ್ತು ನನ್ನ ರೈತ ಬಾಂಧವರಿಗೆ ಎಲ್ಲರಿಗೂ ತುಂಬ ನನ್ನ ಸ್ವಾಗತ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಮಹಾದೇವ ಉಪ್ಪಿನಮಳ್ಳಿ ಅಂತ ಹೇಳಿ, ಸತರ್ಗ ಗ್ರಾಮದವರು, ಇಂಡಿ ತಾಲೂಕಾ, ಡಿಸ್ಟಿಕ್ ಬಿಜಾಪುರ. ನಾವು ಒಂದು ಡ್ರ್ಯಾಗನ್ ಫ್ರೂಟ್ ಬೆಳೀತಾ ಇದ್ದೇವೆ 5 ವರ್ಷದಿಂದ ಬೆಳೀತಾ ಇದ್ದೇವೆ. ವಿಶೇಷವಾದಂತ ವೆರೈಟಿ ಆಯ್ಕೆ ಮಾಡ್ಕೊಂಡು ಬೆಳೀತಾ ಇದ್ದೇವೆ. ಒಬ್ಬ ಹಣ್ಣಿನ ವ್ಯಾಪಾರಿಯಾಗಿ ಈ ಡ್ರ್ಯಾಗನ್ ಫ್ರೂಟ್ ಮಾಡ್ಬೇಕಂತ ಯಾಕೆ ಅನ್ಸುತ್ತೆ? ಅಂದ್ರೆ ನಾವು ಮೊದಲು 18 ವರ್ಷ ಹಣ್ಣಿನ ವ್ಯಾಪಾರ ಬಾಂಬೆಕ ಹಣ್ಣು ಖರೀದಿ ಮಾಡಿ ಒಯ್ತಿದ್ದೆವು. ಇವಾಗ ಹಣ್ಣಿನೊಳಗೆ ವ್ಯಾಪಾರಿ ಒಳಗೆ ಕಾಂಪಿಟೇಷನ್ ಬಂತು. ಜಮೀನ್ ತಗೊಂಡು ಅದಕ್ಕೆ ಅದನ್ನ ವ್ಯಾಪಾರನೇ ಬಂದ್ ಮಾಡಿಬಿಟ್ಟೆವು. ಕಾಂಪಿಟೇಷನ್ ಆಗಿರೋದ್ರಿಂದ ಹಣ್ಣಿನ ನಮ್ಗೆ ಎಲ್ಲಾ ತರದ ಯಾವ್ದು ಬಂದ್ರೆ ಬಿಡೋಲ್ಲ, ನಾವು ಆಗೋದಿಲ್ಲ ಅಂತ ಬಿಡೋದಿಲ್ಲ. ಅದನ್ನ ಕರೆಕ್ಟ್ ಆಗಿ ನಿರೀಕ್ಷೆ ಮಾಡಿ ಮಾಡಿದೆವಪ್ಪ ಅಂದ್ರೆ ಅದನ್ನ ಸಕ್ಸೆಸ್ ನಮ್ದು. ಈ ತರ ನಾವು ಒಂದು ಬೆಳಿಲಾಕ ಅನುಕೂಲ. ಯಾವ ವೆರೈಟಿ ಇದು? ವೆರೈಟಿ ಅಂತಂದ್ರೆ ನಾನು ಒಂದು 4 ತಿಂಗಳು ಅಡ್ಡಾಡಿದಾರೆ ನಲ್ಲಿ ಹಣ್ಣು. ಇವಾಗ ಮೊದಲು ದಾಳಂಬ್ರಿ ಪ್ಲಾಟ್ ಇತ್ತು ನಂದು. ದಾಳಂಬ್ರಿ ಪ್ಲಾಟ್ ಇದ್ದ ಸೊರಗ ಬಂದು ಗಿಡಗಳೆಲ್ಲ ಹೋದ್ ಕೂಡಲಿ ಇನ್ನು ವಿಶೇಷವಾದ ಯಾವ್ದು ಬೆಳಿಬೇಕಪ್ಪ ಅಂತಂದ್ರೆ ನಮ್ಮದು ನೀರು ಸ್ವಲ್ಪ ಕಡಿಮೆ ನೀರಿನಲ್ಲಿ ಯಾವ್ದು ಬೆಳಿಬೇಕಪ್ಪ ಅಂತ ವಿಚಾರ ಮಾಡಿದ್ರೆ ಎಲ್ಲಾನು ನೋಡಿದ್ರೆ ದ್ರಾಕ್ಷಿ ಹಚ್ಚಂದ್ರು. ದ್ರಾಕ್ಷಿ 12 ತಿಂಗಳು ಇರ್ಬೇಕು, ಅಷ್ಟೊಂದು ಲಾಭ ಇಲ್ಲ ಅದ್ರಾಗ. ಅದಕ್ಕೆ ಡ್ರ್ಯಾಗನ್ ಫ್ರೂಟ್ ಒಂದು ಆಯ್ಕೆ ಮಾಡ್ಕೊಂಡೇವ್ ನಾವು. ಆಯ್ಕೆ ಮಾಡ್ಕೊಂಡು ಎಲ್ಲಿ ಸಸಿ ಖರೀದಿ ಮಾಡ್ಬೇಕು, ಯಾರ ಪ್ಲಾಟ್ನ ಏನದ, ಈಗ ನಾವು ಮಾಡಿದೆವಪ್ಪ ಅದ್ಬೇಕು ನಮಗೆ ಹೇಳೋರು ಯಾರು, ನಾಳೆ ಗೈಡೆನ್ಸ್ ಹೇಳೋರು ಯಾರು. ನಾವೊಂದು ತಿರುಗಾಡಿ ಒಂದು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ನಮ್ಗೆ ಗೊತ್ತಾಗೋದು. ಹಾಗಾಗಿ ನೋಡ್ಕೋತ ಹೋದೇವಿ. ಅಲ್ಲಿ ಪ್ಲಾಟ್, ಇಲ್ಲಿ ಪ್ಲಾಟ್, 5 ಗುಂಟೆ ಇದ್ದವ್ರು, 10 ಗುಂಟೆ ಇದ್ದವ್ರು, 5 ಎಕರೆ ಇದ್ದವ್ರು, 2 ಎಕರೆ ಇದ್ದವ್ರು, ಎಲ್ಲಾದ್ರು ನೋಡ್ಕೊಂತ ಹಿಂಗ ಒಂದು ಕನಿಷ್ಠ ಅಂದ್ರೆ ಒಂದು 4 ತಿಂಗಳು ಅಡ್ಡಾಡೇವ್ ನಾವು ಗಾಡಿ ಮೇಲೆ. ದಿನಾಲು ಒಂದು ಪ್ಲಾಟಿಗೆ ಹೋಗೋದು, ವಿಸಿಟ್ ಕೊಡೋದು, ಎಲ್ಲಿ ಪ್ಲಾಟ್ ಇದೆ ಇಲ್ಲಿ ಹೋಗೋದು, ನೋಡೋದು. ಆಮೇಲೆ ಏನಪ್ಪಾ ಅಂದ್ರೆ ಲಾಸ್ಟಿಗೆ ಇದನ್ನ ಗುಜರಾತ್ ದಲ್ಲಿ ತಗೊಂಬಂದೆ ನಾವು. ಗುಜರಾತ್ ಅಲ್ಲಿ ವೆರೈಟಿ ನನಗೆ ಪಸಂದ್ ಅನಿಸ್ತು. ಮತ್ತ ಅವ ಅಗಿ ಕೊಡೋ ನಮ್ಗೆ ಸ್ವಲ್ಪ ಹೊರಟಾಗಿದ್ದ, ಯಾಕಂದ್ರೆ ಅವನು ಅಗಿ ಕಾಸ್ಟ್ಲಿ ತಗೊಂಬಂದಿದ್ದ. ಇದನ್ನ ಹೊರದೇಶಿಯನ್ನು ಡೈರೆಕ್ಟ್ ತರಿಸಿದ್ದು ಜಂಬು, ಸೂಪರ್ ಜಂಬು. ನಮ್ಮ ಹತ್ರ ಇಲ್ಲಿ ಎಲ್ಲ ಇರೋದು ಜಂಬು ವೆರೈಟಿ. ಇದು ಹಣ್ಣಂದ್ರೆ ಅಗಿ ಸಸಿ ಯಾಕೆ ಕಾಸ್ಟ್ಲಿ ತಗೊಂಬಂದ್ರೆ ಫ್ಲವರಿಂಗ್ ಜಾಸ್ತಿ ಇದೆ, ಗ್ರೋತ್ ಫಾಸ್ಟ್. ಈ ತರ ಬರ್ತಾವ ಇದನ್ನ ಚಿಗುರುಗಳ. ಈ ಸ್ಟಾರ್ಟ್ ಚಿಗುರು ಹಣ್ಣು ಬಂದಾಗಿ ಒಂದ್ಸಲ ಚಿಗುರು ಬಂದ್ರೆ 70-80 ಚಿಗುರು ಬರ್ತಾವ. ಚಿಗುರು ಯಾವ ತರ ಬರ್ತದ ಅದೇ ತರಾನೇ ಹಣ್ಣು ಬರ್ತಿರ್ತದ. 40-50 ಗಿಡದಾಗ ಹಣ್ಣು ಬಂದಿರ್ತದ, ಬರುವ ಹಣ್ಣು. ಹಿಂದ್ ಇಷ್ಟಿಟ್ಟು ಹಸಿ ಕಾಯಿ ಇರ್ತಾವ ಬಂದಿದ್ದು, ಅದು 30-40 ಇರ್ತಾವ. ಮತ್ತ ಫ್ಲವರಿಂಗ್ ಇಷ್ಟಿಟ್ಟು ಬಂದಿದ್ದು ಅದು 30-40 ಇರ್ತದ. ಟೋಟಲಿ 70-80 ಇರ್ತಾನ. ಹಿಂಗ ಸೆಟ್ಟಿಂಗ್ ಇದ್ರೊಳಗೆ ಗಿಡದೊಳಗೆ ಇಟ್ಕೊಂಡಿರ್ತದ. ಆಮೇಲೆ ಮಗ್ಗಿ ಬಂದ್ರು 40-30 ಬಂದಿರ್ತದ. ಹಿಂಗ ಒಂದು 4 ಬ್ಯಾಚ್ ಗಿಡದಲ್ಲಿ ಕಂಟಿನ್ಯೂಸ್ ಚಾಲು ಇರ್ತದ ಅದ್ರೊಳಗೆ. ಹಿಂಗ ಟೋಟಲ್ ನಾವು ನೋಡಪ್ಪ ಯಾಕೆ ಹೋದ್ರ ಹೋಗಲಿಕ್ಕೆ 120 ರೂಪಾಯಿ ಒಂದು ನನಗೆ ಕಡ್ಡಿನೇ ಕೊಟ್ಟ. 120 ರೂಪಾಯಿ ಒಂದು ಕಡ್ಡಿ ಕೊಟ್ಟ. ಯಾಕೆಷ್ಟು? ಅದನ್ನ ಯಾಕಂದ್ರ ನಾನು ಇಲ್ಲಿ ಅಡ್ಡಾಡಿ ನೋಡಿದಾಗ 20 ರೂಪಾಯಿ 30 ರೂಪಾಯಿ ಹೇಳ್ತಿದ್ರು. ಅದನ್ನ ಇದ್ರಾಗ ಆಯ್ಕೆ ವೆರೈಟಿ ಭಾಳ ಅದಾವ ಅನ್ನೋದು ಕನ್ಫರ್ಮ್ ಆಲ್ಕತ್ ನನಗೆ. ಲಾಸ್ಟ್ ಯಾವ ವೆರೈಟಿ ಅದಾವ ಏನದ ಮತ್ತೆ ಚೌಕಶಿ ಮಾಡೋದು ಹೇಗದ, ಒಳ್ಳೆ ವೆರೈಟಿನೇ ತಂದ್ಬೇಕಲ್ಲ. ಎಲ್ಲ ಖರ್ಚು ಬರಂಗ್ ಬರ್ತದ. ಮತ್ತೆ ವೆರೈಟಿ ಸರಿ ಇಲ್ಲಪ್ಪ ಅಂದ್ರೆ ನಾವು ಹೆಂಗ್ ಬೆಳಕ್ ಸಾಧ್ಯ ಅದು? ಹಿಂಗಾಗಿ ವಿಶೇಷ ನೋಡ್ಕೊತ ಹೋದಲ್ಲಿ ಅಲ್ಲಿ ಒಬ್ಬ ಅವನು ಕಾಸ್ಟ್ಲಿ ಹೇಳ್ದ, ಹೊರಟಾಗಿ ಮಾತಾಡ್ದ. ಅವನು ಆಜು ಬಾಜು ರೈತರು ಹಚ್ಚಿದ್ರು, ಅವನಿಗೆ ಸಸಿ ತೊಗೊಂಬರ್ರಿ ತಂದ್ರು. ಅವ್ರ ಅಗಿ ಕಾಸ್ಟ್ಲಿ ಅದ, ನಾವು ಅಂತ ತರಲಿಲ್ಲ. ಅದು ವೆರೈಟಿ ಒಳ್ಳೇದೈತಿ, ನೀವು ಒಯ್ರಿ, ಚಲೋ ಅದ. ಈಗ ಸದ್ಯ ಒಂದು ಇಳುವರಿ ಚಾಲು ಆಗ್ಯದ, ಇನ್ನೂ ನಾವು ತೊಗೊಂಡೇ ಇಲ್ಲ. ಒಳ್ಳೆ ಕ್ವಾಲಿಟಿ ಅದ, ಒಳ್ಳೆ ಕಲರ್ದಾಗ ಬರ್ತದೆ, ಶೈನಿಂಗ್ ಟೇಸ್ಟ್ ಅದ ಹಣ್ಣು ಅಂದ್ರು. ಕಾಸ್ಟ್ಲಿ ಹೇಳಿದ್ರೆ ಹೇಳಲ್ಕ, ನೀವು ಒಯ್ಯೋದೇನೋ ನಿಮ್ದು ಒಯ್ಯುತ್ತಾನ ಅಷ್ಟೇ ಗೆಳತನ ಅವ್ರದ್ದು. ನಿಮ್ಮದು ಕಾಸ್ಟ್ಲಿ ಬಿದ್ರೆ ಬೆಳಕ ಅದನ್ನೇ ಒಯ್ಯತ್ತ ನನಗೆ ಹೇಳಿದ್ರು. ನಾನು ನೋಡ್ಕೊಂಡೆ ಎದ್ದಿರಲಿ ಅಂತ. ನೀವು ಇಷ್ಟು ಮಾತಾಡ್ತಾನಂದ್ರೆ ಅದೇ ತೊಗೊಂಬಂದೆ. ಕಡ್ಡಿ ತೊಗೊಂಬಂದೆ 2 ಫುಟಿನು 1.5 ಫುಟಿನು ಹಿಂಗೆ ಕಡ್ಡಿ ಕಟ್ ಮಾಡಿ ಕೊಟ್ಟ. 1 ಫುಟಿನು ಅವತ್ತಂದ್ರೆ ನಾನು ಸ್ವಂತ ಸಸಿ ಮಾಡ್ಕೊಂಡೆ ಎಲ್ಲ. ಹಿಂಗೆ ಸಸಿ ಮಾಡ್ಕೊಂಡು ಪ್ಯಾಕೆಟ್ದಾಗ ರೆಡಿ ಮಾಡ್ಕೊಂಡು ಆಮೇಲೆ ಪ್ಲಾಂಟೇಶನ್ ಮಾಡಿದೆ. ಮಾಡಿದ್ರೆ ನನಗೆ ಬೇರೆದವ್ರದೆಲ್ಲ ನೋಡಿದಾಗ
ನನಗೇನ್ ಅನ್ಸಿತ್ತು ಒಂದು 2-2.5-3 ಟನ್ ಅಷ್ಟೇ ಬಂದಾವ ಅಂತ ಹೇಳಿದ್ರು. ಹ್ಮ್ ಹ್ಮ್ ಇದಕ್ಕಿಂತ ಜಾಸ್ತಿ ಫಸ್ಟ್ ವರ್ಷ ಅಂತ ಬಂದಿಲ್ಲ ಅಂತಂದ್ರು. ನನಗೂ ಅಷ್ಟೇ ಬರ್ಬೋದು, ಯಾಕಂದ್ರೆ ನನಗೆ ಏನ್ ಕಾಸ್ಟ್ಲಿ ಬಿತ್ತು, ಎಲ್ಲ ಕಾಸ್ಟ್ಲಿ ಎಲ್ಲ ಕ್ವಾಲಿಟಿ ಮೇಂಟೈನ್ ಮಾಡ್ತೇನೆ ನಾನು. ಕಂಬದೊಳಗೆ 5 mm ರಾಡ್, ಮ್ಯಾಲ ಕಾಂಕ್ರೀಟ್ ಪ್ಲೇಟ್ ಮಾಡ್ಬೇಕಾದ್ರೆ ಅದು ಸ್ವಂತ ಡೈ ತರಿಸಿದೆ ನಾನು. ಅದನ್ನ 2 ಇಂಚ್ ಥಿಕ್ನೆಸ್ ಕಂಪ್ಲೇಸ್ ಬರ್ಬೇಕು ನನಗೆ. 2.5 ಇಂಚ್ ಇಟ್ಟು ಡೈ ಮಾಡಿಸಿ 6,500 ರೂಪಾಯಿ ಕೊಟ್ಟು ಅದನ್ನ ಸ್ವಂತ ನಾನೇ ಮಾಡ್ಬೇಕಂತ. ಬಟ್ ಇದನ್ನ ಬೆಳೆದು ನೋಡಿ ಫಾಸ್ಟ್ ಆಗಿ ನಾನು ಪ್ಲಾಂಟೇಶನ್ ಮಾಡ್ಕೊತ ಹೋದ್ರೆ ಬೆಳೆದ್ ಮ್ಯಾಲ ಬಂದ್ಬಿಡ್ತು. ಅವಾಗ ನಾನು ಭಯಪಟ್ಟೆ, ಇದನ್ನ ಕೆಲಸ ಕೊಡುದಿಲ್ಲ ಅಂತೇಳಿ ಅದೇ ಸಾಚ ನಾವು ಇಂಡಿಯಾ ಮಾಡೋನಿಗೆ ಕೊಟ್ಟು ನನಗೆ ಇಷ್ಟು ಡೈ ಮಾಡಿ ಕೊಡೋ ಪತ್ತೆ ಕೊಟ್ಟೆ. ಅವನ್ನೆಲ್ಲ ಪ್ಲೇಟ್ಗಳು ತಯಾರು ಮಾಡೋದಕ್ಕೆ ಅಂದ್ರೆ ಒಳಗಿನ ಹೋಲುಗಳು 5 ಇಂಚ್ ಇಡಿಸಿದೆ ನಾನು. 2 ಎಲ್ಲಿ ಹಾಕಬೇಕು ಅಂತ ನನ್ನ ಪ್ಲಾನ್ ಬಂತು. ತೆಳಗಡೆ 2 ಎಲ್ಲಿ ಯಾರ್ದು ಇಲ್ಲ ನೋಡ್ರಿ ಪ್ಲಾಟಿಗೆ ತೆಳಗಡೆ, ಪ್ರತಿಯೊಂದನ್ನ 2 ತಗೊಂಡ್ ಹೋಗಿನಿ ಮೇಲೆ. ಅದನ್ನ ತಗೊಂಡ್ ಹೋಗಿನಿ, ಹಾಕಿನಿ. ಹಿಂಗಾಗಿ ಅದನ್ನ 2 ಎಲ್ಲಿ ಹಾಕಿ 2.5 ಇಂಚ್ ಅದ್ರೊಳಗೆ ರಾಡ್ 2 ರಾಡ್ 4 mm ಹಿಂಗ ರೌಂಡ್ ಕಟ್ಟಿ ಸಿಡ್ಸಿವ್. ಅದಕ್ಕೆ ಚಿಂದಾಗ 5 mm ರಾಡ್ ಹಿಂಗ 2 ಇಡ್ಸಿವ್. 1 kg ಕೆಬ್ಬಣದಕ್ಕೆ ಹೋಗೈತಿ. ನಾಳೆ ತಡಿಬೇಕಲ್ಲ ಲೋಡ್ ಇದೆ. ನೋಡನ್ರಿ ಒಳಗ ಹೋಗನ್ರಿ. ಬರ್ರಿ ನೋಡ್ರಿ ಈ ತರ ಚಿಗುರು ಬರ್ತಾವ ನೋಡ್ರಿ. ಫಸ್ಟ್ ಚಿಗುರು ಸ್ಟಾರ್ಟ್ ಆಗ್ಯಾವ. ಈ ತರ ಚಿಗುರು ಬರುತ್ತೆ. ಹಣ್ಣು ಹೆಂಗ 45 ದಿವಸ ಹಣ್ಣು ಬರ್ತದ, ಅದೇ ತರ 45 ದಿವಸ ಮೆಚುರಿಟಿ ಆಗಿ ನಿಂದಿರ್ತ ಹಣ್ಣು. ಹಿಂಗ ಮತ್ತೆ ಇದನ್ನ ಸ್ಟಾಪ್ ಆಗಿಂದ ಮತ್ತೆ ಹಿಂದ ಚಿಗುರು ಚಾಲು ಇರ್ತಾವ. ಈ ತರ ಎಲಿಗಳು ಬರ್ಬೇಕ್ರಿ. ಈಗ ನಾವು ಗೊಬ್ಬರ ತೆಳಗಡೆ ಸರಿಯಾಗಿ ಕೊಟ್ಟರೆ ಲಿಕ್ವಿಡ್ಗಳು ಆರ್ಗ್ಯಾನಿಕ್ ಅದಾಗ ಏನ್ ಲಿಕ್ವಿಡ್ ಕೊಡಬೇಕು, ಏನ್ ಬೆಳೆಸಬೇಕು. ನಮ್ದೇನೋ ಬೆಳವಣಿಗೆ ಫಾಸ್ಟ್ ಐತೆ ಅಂತೇಳಿ ಸುಮ್ನೆ ಇಟ್ಕೊಂಡ್ ಕೂತ್ರ ಆಗಲ್ಲ. ಅದು ಬೆಳವಣಿಗೆ ಫಾಸ್ಟ್ ಅದ, ನಾವು ಆ ತರ ಕೊಡ್ಬೇಕು. ಈಗ ನಮ್ಮ ಮಕ್ಳು ಶಾಣೆ ಅದಾರ ಆ ತರ ಸ್ಕೂಲಿಗೆ ಹೋಯ್ತು ಹಾಕದಾಗೆ ಮಕ್ಳು ಶಾಣೆ ಆಗ್ತಾರ. ಆ ಲೆಕ್ಕಾಚಾರದ ಮೇಲೆ ಗೊಬ್ಬರಗಳು, ತಿಪ್ಪಿ ಗೊಬ್ಬರ ಕೊಡ್ಬೇಕು, ಲಿಕ್ವಿಡ್ಗಳು ಕೊಡ್ಬೇಕು, ಬೆಳೆಸ್ಬೇಕು. ನಾವು ಫಸ್ಟ್ ಸ್ಟಾರ್ಟ್ ಬೆಳೆಸೋ ಕೆಲಸ. ನಾವ್ ಯಾರಿಗೆ ಸಸಿ ಕೊಟ್ಟರು ನಾವ್ ಹೇಳ್ದಂಗ ಯಾರು ಮಾಡ್ತೀರಿ ಅವರಿಗೆ ಸಸಿ ಕೊಡ್ತೀವಿ ನಮ್ ಕಂಡೀಷನ್. ನಾವ್ ಹೇಳ್ದಂಗ ಮಾಡಲ್ಲಪ್ಪ ಅಂದ್ರೆ ನಾವ್ ಈಗ ಕೊಡಲ್ಲ ಅವ್ರಿಗೆ. ಯಾಕಂದ್ರೆ ಯಾರು ಕಷ್ಟದಾಗ ಇರ್ತಾರೋ, ಯಾರು ಹೆಂಗಿರ್ತಾರೋ ಗೊತ್ತಾಗಲ್ಲ. ಅವ್ರು ಕಷ್ಟದಪ್ಪ 1 2 ಲಕ್ಷ ಹತ್ರ ಇರ್ತಾವ, ಪ್ಲಾಟ್ ಮಾಡ್ಬೇಕಂತ ಅವ್ರಿಗೆ ಹವ್ಯಾಸ ಇರ್ತದ. 1 2 3 ಲಕ್ಷ ಸಾಲ ತೆಗೆದಿರ್ತಾರ. ಅವಾಗ ಏನೋ ಕೊಟ್ಟಕಿನ ಏನು ಗೈಡೆನ್ಸ್ ಹೇಳಿಕ ಪ್ಲಾಟ್ ಫೇಲ್ ಐತ ಲಾಸ್ನ ಹೋಗ್ತಾರ ಅವರು. ಹಿಂಗಾಗಿ ನಮ್ದು ವಿಶೇಷ ನಮಗ ಅಗಿ ಕೊಡ್ಬೇಕಾರ ಆ ಕಂಡೀಷನ್ ನಮ್ದು ಕಂಡೀಷನ್ ಹಾಕಿ ಕೊಡ್ತೀವಿ. ಈಗ ನಾನು 1 ಎಕರೆಗೆ ನಾನು ಈ ಡ್ರ್ಯಾಗನ್ ಫ್ರೂಟ್ ಮಾಡ್ಕೋಬೇಕಂದ್ರೆ ಎಷ್ಟು ಖರ್ಚು ಬರುತ್ತೆ ಸರ್ ನನಗೆ? ಖರ್ಚು ಅಂದ್ರೆ ನೋಡ್ರಿ, ಕೆಲವೊಬ್ರು 3.5 ಲಕ್ಷದ ಮಾಡ್ತಾರ, 4 ಲಕ್ಷದ ಮಾಡ್ತಾರ. ನಮ್ಮ ಕಂಡೀಷನ್ ಪ್ರಕಾರ 5 ರಿಂದ 6 ಲಕ್ಷ ರೂಪಾಯಿ ಖರ್ಚು ಬರ್ತದೆ. 5 ರಿಂದ 6 ಲಕ್ಷ ಬರ್ತದೆ. ಯಾಕೆ ಬರ್ತಪ್ಪ ಅಂದ್ರೆ ರಾಡ್ಗಳು ಒಳಗಡೆ ಹೆವಿ ಹಾಕ್ತಿವಿ. 3 mm 4 mm 5 mm ರಾಡ್ ಇರ್ತಾವ. ಯಾವ್ದು ಇದ್ರ ಒಳಗೆ ಈ ಪೋಲ್ ನೊಳಗ ಆರ್ಡರ್ ಕೊಟ್ಟು ಮಾಡಿಸಿದಂಗ ಪೋಲ್ಗಳು ಬರ್ತಾವ. ಅದಕ್ಕೆ 5 mm ರಾಡ್ ಹಾಕ್ಸಿದ್ರೆ ನಮ್ಗೆ ಪ್ಲಾಟ್ 30 ವರ್ಷದ ತನ ಇದ್ರದ್ದು ಲೆಕ್ಕಾಚಾರ ಇರ್ತದ. ತಡ್ಕೋಬೇಕು. ಅದ್ ಮ್ಯಾಲ ಈ ತರ ಎಲ್ಲ ಹೆವಿ ಹಾಕೋತ್ ಹೋಗ್ತದ, ತಡ್ಕೋಬೇಕು ವೇಟ್. 1 ಎಕರೆಗೆ ಎಷ್ಟು ಪೋಲ್ ಕುಂದಿರ್ತಾವ್ರಿ? 1 ಎಕರೆಗೆ ನೋಡ್ರಿ ಅವ್ರ ಸೈಜ್ ಹಿಡಿದ್ರ ಮೇಲೆ ಡಿಫರೆನ್ಸ್. ಹಿಂಗ ಸಾಲಿನ ಸಾಲ 10, 11, 12 3 ಸಿಸ್ಟಮ್. ಇದಕ್ಕಿಂತ ಹೆಚ್ಚು ಹೋಗಂಗಿಲ್ಲ, ಈ 10ಕ್ಕಿಂತ ತೆಳಗ್ ಬರೋಂಗಿಲ್ಲ. ಹಿಂಗ ಕಂಬನಿಂದ ಕಂಬಿಗೆ 6, 7, 8 ಲಾಸ್ಟ್ 8. ಜಮೀನ್ ಯಾರ್ದು ಹೆಚ್ಚಿರ್ತದ ಯಾರ್ದು ಕಡಿಮೆ ಇರ್ತದ ಆ ಸಿಸ್ಟಮ್ ಮೇಲೆ ಮಾಡ್ಕೋಬೇಕು ಅವ್ರು. ಆ ಸಿಸ್ಟಮ್ ಮೇಲೆ ಪೋಲ್ ಕೊಡ್ತಾವ. ಈಗ ಎಕರೆಗೆ ಎಷ್ಟ ಆಯ್ತಪ್ಪ, 30 ಲಕ್ಷ ಆಯ್ತ, ಎಕರೆ ಕೇಳ್ಬೇಡ್ರಿ, ಪೋಲ್ ಎಷ್ಟವ, ಸಸಿ ಎಷ್ಟವ, ಈ ತರ ಗೈಡೆನ್ಸ್ ಕೇಳ್ಬೇಕು ಅವ್ರಿಗೆ. ಯಾವ ವೆರೈಟಿ ಅದ, ವೆರೈಟಿ ಮೇನ್ ಇಂಪಾರ್ಟೆಂಟ್. ಮೇನ್ ವೆರೈಟಿ ಇಂಪಾರ್ಟೆಂಟ್. ರೈತರಿಗೆ ಹೇಳೋದಂದ್ರೆ ಕೈ ಮುಗಿದು ಹೇಳೋದಂದ್ರ ವೆರೈಟಿ ಫೇಲ್ ಆಯ್ತಪ್ಪ, ನೀವು ಇಳುವರಿ ಬಂದಿಲ್ಲ ಅಂದ್ರೆ ನೀವ್ ಏನ್ ಮಾಡಿದ್ರು ಖಾಲಿನೇ ಅದನ್ನ. ಅದ ರೀ. ಎಷ್ಟು ಸಸಿಗಳು ಕೂರ್ತಾವ್ರಿ 1 ಎಕರೆಗೆ? 1 ಎಕರೆಗೆ ನೋಡ್ರಿ ನಮ್ದು ಸದ್ಯ ನಾವು ಹಿಂಗ 10 ಹಿಂಗ 6 ಇಟ್ಟಿವ್. ಟೋಟಲಿ ನಮ್ದು ಪುಣೆ 3 ಎಕರೆ ಐತಿ. ಒಂದು 1580 ಪೋಲ್ಸ್ ಅದ ನನ್ನ ಹತ್ರ. 6,1580 ಅದ. ನನ್ನ 6,080 ಆಗಿ ಕೂತಾವ. ಇದಕ್ಕೆ 6,080 ಆಗಿ ಕೂತಾವ್ರಿ. 6,080 ನಾನು ಅಂದಾಜು ನಾನು ಅಡ್ಡಾಡಿ ನೋಡಿದ್ದು ಲೆಕ್ಕಾಚಾರ ಹಾಕಿದ್ರೆ ಒಂದು 2.5-3 ಟನ್ ಬೀಳ್ತದೆ ಎಕರೆಕ್ಕೆ. ಒಂದು 7-8 ಟನ್ ನಾನು ಬೆಳಿಬೋದು ಅಷ್ಟೇ ನಿರೀಕ್ಷೆ ಇಟ್ಟಿದ್ದೆ. ಬಟ್ ಅವ್ನು ಎಷ್ಟು ಒರಟಾಗಿ ನಾನು ಸಸಿ ಕೊಟ್ಟಿದ್ದ ಆ ಥರ ನಾನು ಉತ್ಪನ್ನ ಬಂತು. 17 ಟನ್ ಉತ್ಪನ್ನ ಇಳುವರಿ ಬಂತು. 26 ಲಕ್ಷ ರೂಪಾಯಿ. ಮೊದಲೇ ಫಸ್ಟ್ ಕ್ರಾಪ್ ನಾನು 13 ತಿಂಗಳಿಗೆ ಚಾಲು ಆಯಿತು, ಸ್ಟಾರ್ಟ್ ಆಯಿತು. ನಾನು ಮೇಂಟೆನೆನ್ಸ್ ಹಂಗೆ ಮಾಡಿದ್ದೆ. 13 ತಿಂಗಳು ಸ್ಟಾರ್ಟ್ ಆಯಿತು. 2 ವರ್ಷ ನಾನು ಹಾಕಿದ ಅಮೌಂಟ್ ಕ್ಲಿಯರ್ ಆಗಿ ಜಾಸ್ತಿನೇ ಬಂತು ಉತ್ಪನ್ನ. ಈಗ ಈ ವಿಡಿಯೋ ನೋಡೋದ್ರಿಂದ ಕೇಳ್ತಾರೆ ಇದು ಸಸಿಗಳು ರೇಟ್ ಜಾಸ್ತಿ ಆತಂತಾರೆ. ರೇಟ್ ಜಾಸ್ತಿ ಆತಪ್ಪ ಅಂದ್ರೆ ನಾವೇನು ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಕ್ವಾಲಿಟಿ ಇರ್ತದೆ. ಮತ್ತು ನಾವು ಯಾಕೆ ಜಾಸ್ತಿ ಅಂತಂದ್ರೆ ನಮ್ದು ಕ್ವಾಲಿಟಿ ಹಂಗೈತಿ, ಇಳುವರಿ ಹಂಗೈತಿ. ಇನ್ನೊಂದು ವಿಶೇಷ ಇದ್ರೊಳಗೆ ನಾವು 1 ರೂಪಾಯಿ ಖರ್ಚು ತಗೊಳ್ಳಲ್ಲ. ನಾವು ಯಾರಿಗೆ ಸಸಿ ಕೊಡ್ತೇವೆ ನಾವು ಮೇಂಟೆನೆನ್ಸ್ ಹೇಳ್ತೇವೆ. ಹಣ್ಣು ಬರೋವರೆಗೆ ನಮ್ದು ಮೇಂಟೆನೆನ್ಸ್ ಇರ್ತದೆ. ನಾವು ಹೆಂಗೆ ಹೇಳ್ತೇವೆ ಅದೇ ಥರ ಮಾಡ್ಬೇಕಾದ್ರೆ ಏನು ಲಿಕ್ವಿಡ್ ಕೊಡ್ತೇವೆ, ಎಷ್ಟು ಗೊಬ್ಬರ ಹೇಳ್ತೇವೆ, ಅದಕ್ಕೆ ತಿಪ್ಪಿ ಗೊಬ್ಬರಗಳು ಏನು ಹೇಳ್ತೇವೆ ಆ ಪ್ರಕಾರ ಮಾಡೇಬೇಕು ಅವ್ರು. ಹಂಗಿದ್ರೆ ನಮ್ಮ ಹತ್ರ ಸಸಿವೇರಿ ನಮ್ಗೆ ತುಟ್ಟಿರ್ಲಿ, ಲಾಭ ಇರಲಿ, ಸಸ್ತಾಗಲಿ. ಏನಾದ್ರೆ ನಮ್ಗೆ 50 ರೂಪಾಯಿ ನಿಮ್ಗೆ ಕೊಡುವಾಗ ಹೆಚ್ಚು ಕಡಿಮೆ ಆಗಲಿ. ಹಂಗಿದ್ರೆ ವೈರಿ ಇಲ್ಲ ನಮ್ಗೆ ಫೋನೇ ಮಾಡಬೇಡ್ರಿ, ನೀವು ಕಾಂಟ್ಯಾಕ್ಟ್ ಮಾಡೋ ಜರುತ್ತಿಲ್ಲ. ಯಾಕಂದ್ರೆ ನೀವು ಲಾಸ್ ಹೋದ್ರಪ್ಪ ಅಂದ್ರೆ ನಿಮ್ಗೆ ಆತ್ಮ ಕಳ್ಕೊಂಡ್ರೆ ನನಗೆ ಆ ದುಡ್ಡು ಹತ್ತಲ್ಲ. ಹಿಂಗ ನಮ್ಮದ ಮನಸ್ಸು.
ಈಗ ಬೇರೆ ಡ್ರ್ಯಾಗನ್ ಸಸಿಗಳಿಗೂ ನಿಮ್ಮ ಡ್ರ್ಯಾಗನ್ ಸಸಿಗಳಿಗೂ ವ್ಯತ್ಯಾಸ ಏನ್ರಿ? ಹಣ್ಣಿನ ಗುಣಧರ್ಮ ಹೆಂಗಿರುತ್ತೆ? ವ್ಯತ್ಯಾಸ ಏನಪ್ಪಾ ಅಂದ್ರೆ ನಮ್ಮ ಹಣ್ಣ ಗುಲಾಬಿ ಕಲರ್ ಚಾಕ್ಲೇಟ್ ಕಲರ್ ಸ್ವಲ್ಪ ಚಾಕ್ಲೇಟ್ ಕಲರ್ದಾಗ ಹಿಂಗೆ ಬಾಕ್ಸ್ ಬಿಚ್ಚಿದ ಕೂಡಲೇ ಗಿರಾಕಿಗೆ ಅಟ್ರಾಕ್ಷನ್ ಆಗ್ಬೇಕು, ತಗೊಳ್ಬೇಕು ನಂಗೆ. ನಾವು ದೊಡ್ಡದಾಗಿ ಇವಾಗಂತೂ ನಾವು ಕಂಪ್ನಿಗಳಿಗೆ ಕಳಿಸ್ತೀವಿ, ರಿಲಯನ್ಸ್ ಕಂಪ್ನಿಗೆ, ಸಪ್ಲೈ ಮಾರ್ಕೆಟ್ಗಳಿಗೆ ಎಲ್ಲ ಬೆಂಗಳೂರು ಬಾಂಬೆ ಇವಾಗೇ ಕಳಿಸ್ತೇವೆ ನಾವು ಹಣ್ಣು. ಇಲ್ಲಿ ಲೋಕಲ್ದಾಗ ಕೊಟ್ಟಿಲ್ಲ, ಯಾಕಂದ್ರೆ ಹೊರೈಟಿ ಹಂಗೈತಿ. ಅಲ್ಲಿ ಹೋದ ಕೂಡಲೇ ಅವ್ರಿಗೆ ಇಂಪಾರ್ಟೆಂಟ್ ಹಣ್ಣಂತೆ ನನ್ನ ಹಣ್ಣಿಗೆ ಹೆಸರು ಇಡ್ತಾರ ಅವ್ರು, ಒಳ್ಳೆ ಕ್ವಾಲಿಟಿ ಐತಿ ಹಂಗಂತಾರ. ಮತ್ತು ಅಗಿ ಒಳಗೆ ಸಸಿ ಒಳಗಂದ್ರೆ ಇದು ಇಳುವರಿ ಜಾಸ್ತಿ ಐತಿ, ಫ್ಲವರಿಂಗ್ ಜಾಸ್ತಿ. ಫ್ಲವರಿಂಗ್ ಜಾಸ್ತಿ. ಎಲಿ ಒಳಗೆ ನೋಡಿದ್ರೆ ಏನು ಗೊತ್ತಾಗಲ್ಲ ನಿಮ್ಗೆ. ಈ ಎಲಿ ಒಳಗೆ ನೋಡಿದ್ರೆ ಏನು ಗೊತ್ತಾಗಲ್ಲ, ಎಲ್ಲಾ ಒಂದೇ ಕಾಣ್ತಾವ. ನನ್ನ ಹತ್ರನೇ ಎರಡು ಅದಾವ. ಒಂದು ಇಂಪಾರ್ಟೆಂಟ್, ಒಂದು ಕಡ್ಡಿಗೆ 1100 ರೂಪಾಯಿ ಕೊಟ್ಟು ತರಿಸಿ ನಾನು. ಒಂದು ಕಡ್ಡಿಗೆ 1100 ರೂಪಾಯಿ ಹೊರಗಿನ ದೇಶ ತರಿಸಿ. ಒಟ್ಟೆ 80 ಕಡ್ಡಿ ತರಿಸಿ ನಾನು. ಈ ಸದ್ಯಕ್ಕೆ ಅದಾವ, ಅದಕ್ಕೊಂದು 4 ಹಣ್ಣು ಅದಾವ, ಇನ್ನೂ 2 ಹೂವನು ಅದಾವ ಅದಕ್ಕೆ. ಬಟ್ ಇವತ್ತಿನ ಡೇಟಿಗೆ ನೋಡಿದ್ರೆ ಇನ್ನೂ ಹಣ್ಣು ಜಾಸ್ತಿ. ಫ್ಲವರಿಂಗ್ ಈ ವರ್ಷ ನೈಸರ್ಗಿಕ ಸರಿ ಇಲ್ರಿ, ಮಳೆ ಜಾಸ್ತಿ ಆಗಿದ್ರಿಂದ. ಇಲ್ಲಾಂದ್ರೆ ಇದನ್ನ ಹಣ್ಣು ಖಾಲಿ ಆಗಿಂದ ಅದಕ್ಕೆ 1 ತಿಂಗಳ ನಂತರ ಹಣ್ಣು ಸಿಗ್ತಾವ. ಅದಕ್ಕೆ ವಿಶೇಷ ವೆರೈಟಿ ಒಳಗಂದ್ರೆ ಏನು, ಅದಕ್ಕೆ ಹಣ್ಣು ಸಿಗ್ತಾವ. ನೋಡಕ್ ಸೈಜ್ ಅದನ್ನು ಸೇಮ್ ಬರ್ತದೆ, ಇದನ್ನು ಸೇಮ್ ಬರ್ತದೆ. ಬಟ್ ಅದಕ್ಕೆ 2 ನನ್ನ ಹತ್ರ ವೆರೈಟಿ ಅದಾವ. ಈ ಡ್ರ್ಯಾಗನ್ ಫ್ರೂಟ್ ನಾನು ಮಾಡ್ಬೇಕಂದ್ರೆ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಬರೋ ರೋಗಗಳು ಯಾವ್ದು, ಅವ್ನ ಯಾವ ತರ ನಾನು ಕಂಟ್ರೋಲ್ ಮಾಡ್ಕೋಬೇಕ್ರಿ? ಡ್ರ್ಯಾಗನ್ ಫ್ರೂಟ್ಗಳ ರೋಗ ಅಂತೂ ನೀವು ನೀರು ಬಿಡುವುದು ಮೇಂಟೆನೆನ್ಸ್ ಇದು ಕರೆಕ್ಟ್ ಇದ್ರೆ ರೋಗಗಳು ಬರೋದಿಲ್ಲ. ಈಗ ಹೆಂಗ್ ನೀರು ಬಿಡು ಮೇಂಟೆನೆನ್ಸ್ ನಿಮ್ಗೆ ಕರೆಕ್ಟ್ ಇರ್ಬೇಕಂತಂದ್ರ, ಇವಾಗ ಥಂಡಿ ದಿವಸ ಐತಿ, ಥಂಡಿದಿಂದ ನೀರು ಕೊಡಾಕತ್ತೇವು. ಎಷ್ಟು ಕೊಡಾಕತ್ತೇವು, ಏನು ಎಲಿ ಒಳಗೆ ತೋರಿಸ್ತದ ಕಂಪ್ಲೀಟ್ ಅವ್ನ ಎದರ ರೈತಂದು ಇರ್ಬೇಕಲ್ಲಿ. ಸುಮ್ಮನೆ ಹಚ್ಕೊಂಡು ನಾನು ಅವಾಗ 4 ತಾಸು ಕೊಟ್ಟಿನಿ, ಇವಾಗ 4 ತಾಸು ಕೊಡ್ತೀನಿ ಇರಂದ್ರೆ ಆಗೋದಲ್ಲ. ಇವಾಗ ಬ್ಯಾಸಿಗೆ ಟೈಮ್ ಐತಿ, ಬಿಸಿಲು ಲೋಡ್ ಆಗಕತ್ತೈತಿ. ಬಿಸಿಲು ಲೋಡ್ ಆಗಕತ್ರ ಎಲ್ಲಿಗೆ ನೀರು ಕೊಟ್ಟಾಗ ಏನು ಕೊಡಿ, ಎಷ್ಟು ತನಕ ಕೊಡೈತಿ, ಏನ್ ತೋರ್ಸಕತ್ತೈತಿ, ಇದು ಪ್ರತ್ಯಕ್ಷ ಇರಬೇಕು. ಹಣ್ಣಿದ್ದಾಗ ನೀರು ಕೊಡಾಕತ್ತೇವೆ, ಎಷ್ಟು ಕೊಡಬೇಕು. ಮಳೆ ಆದ್ರೂ ನೀರು ಕೊಡ್ತೇವೆ ನಾವು. ಇದಕ್ಕೆ 5 ನಿಮಿಷದಲ್ಲಿ ಮಳೆ ಆದ್ರೂ ನೀರು ಕೊಡ್ತೇವೆ. ನೀರು ಕಡಿಮೆ ಅಂತ ಹೇಳ್ತಾರೆ ಖರೆ, ಆದ್ರೆ ಆವಾಗ ಸ್ವಲ್ಪ 10 ನಿಮಿಷ ನೀರ್ ಬಿಡಬೇಕು ಹಣ್ಣಿದ್ದಾಗ. ಇಲ್ಲಾಂದ್ರೆ ಅದ್ರ ಮೇಲೆ ಏನಾರ ತೋರ್ಸಕ್ ಚಾಲು ಮಾಡ್ತೈತಿ. ಅದು ನೀರ್ ಕಡಿಮೆ ಇದ್ರು ತೋರ್ಸ, ನೀರ್ ಜಾಸ್ತಿ ಬಿಡ ತೋರಿಸ್ತದ. ಒಟ್ಟೆ ಬಿಟ್ರು 30 ನಿಮಿಷ ಮೇಲೆ ನೀರ್ ಬಿಟ್ಟಿಲ್ಲ ಇದಕ್ಕೆ. 4 ದಿವಸ, 3 ರಿಂದ 4 ದಿವಸ. ಭೂಮಿ ಮೇಲೆ ಡಿಪೆಂಡ್ ಅದ. ನಮ್ಮ ಭೂಮಿ ಯಾವ್ದದ, ನಿಮ್ಮ ಭೂಮಿ ಯಾವ್ದದ, ಅವ್ರ ನೈಸರ್ಗಿಕ ಅಲ್ಲಿ ಏನದ ತಂಪದ ಕ್ಲೈಮೇಟ್, ಆ ಕ್ಲೈಮೇಟ್ ಮೇಲೆ ನಾವು ಸಸಿ ಕೊಟ್ಟರೆ ಗೈಡೆನ್ಸ್ ಕೊಡ್ತೀವಿ. ಈಗ ಉತ್ತರ ಕರ್ನಾಟಕದಾಗ ನಾನು ಡ್ರ್ಯಾಗನ್ ಫ್ರೂಟ್ ಮಾಡ್ಬೇಕಂದ್ರೆ ಇದು ನಮ್ಮ ವಾತಾವರಣಕ್ಕೆ ಒಗ್ಗಳ್ತಾರೆ? ಬರುತ್ತೆ ಎಲ್ಲಾ ಭೂಮಿಗೆ ಬರುತ್ತೆ. ಬಟ್ ನಿಮ್ಗೆ ಅಗಿ ಕೊಡ ಆ ತರ ಇರ್ಬೇಕಲ್ಲಿ. ನಿಮ್ ಬೆಳೆ ಸಕ್ಸಸ್ ಮಾಡಿ ತೋರಿಸ್ತೀನಿ, ಅವನ್ನ ಚಲ ಇರ್ಬೇಕು. ನನ್ನ ಅಗಿ ಇಲ್ಕಲ್, ಬಾಗಲಕೋಟ, ತಿರುಪತಿ ದಾಟಿ ಮೊಟ್ರು ವಿಲೇಜ್ ಅಂತ ಐತಿ, ಅಲ್ಲಿ ತನ ನನ್ನ ಸಸಿ ಬೆಂಗಳೂರು ಹೋಗ್ಯಾವ. ಎಲ್ಲಾ ಕಡೆ ಕೊಟ್ಟೆವು. ಎಲ್ಲಾರ್ಗಿ ನಾವ್ ಹೇಳ್ದಂಗ ಮೇಂಟೆನ್ಸ್ ಮಾಡ್ಯಾರ. ಎಲ್ಲಾರಿಗೆ 13 ತಿಂಗಳದಾಗ ಸ್ಟಾರ್ಟ್ ಆಗ್ಯಾವ. ನಾವು ಹೇಳುವಾಗ 2 ವರ್ಷ ಅಂತ ಹೇಳ್ತೇವೆ. 13 ತಿಂಗಳು ಹಣ್ಣು ಸ್ಟಾರ್ಟ್ ಮಾಡಿ ತೋರಿಸ್ತೀವಿ ನಾವು ಅವ್ರಿಗೆ. ಹೇಳುವಾಗ 2 ವರ್ಷ ತಳಗ್ ಬರಲ್ಲ ನಿಮ್ ಹಣ್ಣು ಅಂತ ಹೇಳ್ತೀವಿ. ಯಾಕಂದ್ರೆ ಸುಮ್ನೆ ಮತ್ತೆ ಈಗ ನಾವ್ ಹೇಳಿದೆವು ಮಾಡಿವಿ ಅಂತ ಹೇಳ್ತಾರೆ, ಮಾಡಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅವ್ರಿಗೆ? ಅದೇ ಬರ್ರಿ ಮುಂದವರ. ಈಗ ನಾನು ಇದಕ್ಕೆ ಡ್ರ್ಯಾಗನ್ ಫ್ರೂಟ್ ಹಾಕಿ ಆದ್ಮೇಲೆ ರೀ ಗೊಬ್ಬರ ಯಾವ ತರ ಕೊಡ್ಬೇಕ್ರಿ? ನಾನು ಸರ್ಕಾರಿ ಗೊಬ್ಬರ ಕೊಡ್ಬೇಕಾ, ಗೊಬ್ಬರ ಅಂದ್ರೆ ಆರ್ಗಾನಿಕ್ ಕೊಡ್ಬೇಕ್ರಿ? ಇಲ್ಲ, ಆರ್ಗ್ಯಾನಿಕ್ ಅಂದ್ರೆ ನಾವು ಕೆಮಿಕಲ್ಸ್ ಏನು ಕೊಡಕ ಬಿಡುದಿಲ್ಲ. ನಾವ್ ನಾವು ಹೇಳ್ದಾಗ ಮಾಡ್ಬೇಕಂತ ಅದ್ರಾಗ ತಳದಾಗ ಏನ್ ವಿಶೇಷತೆ ಪ್ಲಾಂಟೇಶನ್ ಮಾಡೋದು ಅಂತಂದ್ರ, ನಾವು ಕೊಟ್ಟಿದ್ ಸಸಿ ಕೆಲವೊಬ್ರು ಡೈರೆಕ್ಟ್ ಹಚ್ಬಿಡ್ತೀವಿ ಅಂತ ಹೇಳ್ತಾರೆ. ಡೈರೆಕ್ಟ್ ಹಚ್ಚಿದ್ರೆ ನಮಗೆ ಕೊಡಲ್ಲ ಅಂತಿತ್ತು. ಯಾಕೆ ಕೊಡೋದಲ್ಲ ಅಂತಂದ್ರ, ಮಣ್ಣು ಎಷ್ಟು ಮಿಕ್ಸ್ ಮಾಡ್ಬೇಕು, ಗೊಬ್ಬರ ಎಷ್ಟು ಮಿಕ್ಸ್ ಮಾಡ್ಬೇಕು, ಅದಕ್ಕೆ ಏನ್ ಮಿಕ್ಸ್ ಮಾಡಿ 1 kg ಪ್ಯಾಕೆಟ್ ಹಿಡಿಯುವಂತ ಪ್ಯಾಕೆಟ್ದಾಗ ಸಸಿ ಮಾಡಿಸ್ತೇವೆ ನಾವು. ಅಲ್ಲಿ 2.5 ರಿಂದ 3 ತಿಂಗಳು ಟೈಮ್ ಅಲ್ಲಿ ತಗೋತದ. ಅಲ್ಲಿ 2 ತಿಂಗಳ ಮ್ಯಾಲ ಟೈಮ್ ತಗೊಂಡಾಗ ಅಲ್ಲಿ ಮಠ ನಿಮ್ದು ಏನ್ ಅಲ್ಲಿ ಸಸಿ ಕೂಡಿಸ್ತಿರ್ತಂದು ಈ ಜಾಗಕ್ಕೆ ಒಣ ನೆಲ ಉಳಿತೈತಿ, ಮುಡಿ ನೆಲ ಉಳಿತೈತಿ. ಅಲ್ಲಿ ನೀರ್ ತಿನ್ನೋದಿಲ್ಲ ಅದನ್ನ 3 ತಿಂಗಳ ತನ. ಮತ್ತೆ ಡೈರೆಕ್ಟ್ ತಂದ ಸಸಿನ 3 ತಿಂಗಳ ತನ ಅದೇ ನೀರ್ ತಿನ್ಬೇಕು. ಮತ್ತೆ ಅದ್ ಕೆಪಾಸಿಟಿ ಕಡಿಮೆ ಆಗ್ತದೆ ಅಲ್ಲಿ. ಆಮೇಲೆ ಮತ್ತೆ ಸಸಿ ರೆಡಿ ಆಗಿಂದ 2.5 ತಿಂಗಳ ಅಂತ ಒಂದಿಷ್ಟು ತಿಪ್ಪಿ ಗೊಬ್ಬರ ನಾವು ಹೇಳೋಷ್ಟು ಹಾಕಿ ಅದಕ್ಕೆ ಹಾಕಿ ಮತ್ತೆ ಸಸಿ ಕುಡಿಸಿದ್ರೆ ಮತ್ತೆ ಹೊಸ ನೆಲ, ಹೊಸ ಮಣ್ಣು, ಹೊಸ ಖಾತ್ ಸಿಗ್ತದ ಅದಕ್ಕೆ. ಹಿಂಗಾಗಿ ಗ್ರೋತ್ ಫಾಸ್ಟ್ ಆಗಕ್ಕೆ ಶುರು ಮಾಡ್ತದ. ಆಮೇಲೆ ಅದು ಮೊದಲೇ ಗ್ರೋತ್ ಫಾಸ್ಟ್ ಅದಿರೋದೈತಿ. ನಾವು ಕೊಟ್ಟಂಗೆ ಕೆಲಸ ಓಕೆ ಮಾಡ್ಕೊತ ಹೋಗ್ತದೆ. ಮತ್ತು ಲಿಕ್ವಿಡ್ಗಳು ಇರ್ತಾವ, ಬೆಳೆಸುವಂತ ಲಿಕ್ವಿಡ್ಗಳು. ಈಗ ರೋಗ ಬರ್ಲಾರ್ದಂಗ ಕೆಲವೊಂದು ಯಾವ್ದು ವಾತಾವರಣದಲ್ಲಿ ಹೆಂಗೈತಿ, ಅವ್ರು ತಂಪೈತಿ ಹೆಂಗೈತಿ, ಅವ್ರ ವಾತಾವರಣ ಪ್ರಕಾರ ನಾವು ಗೈಡೆನ್ಸ್ ಕೊಡ್ಬೇಕಾಗ್ತದೆ ಅಲ್ಲಿ. ಈಗ ಡ್ರ್ಯಾಗನ್ ಫ್ರೂಟ್ ಒಳಗೆ ಸಾಮಾನ್ಯವಾಗಿ ಕಾಣೋದಂದ್ರೆ ಈಗ ಕೊಳೆ ರೋಗ ಅಂತ ಬರುತ್ತ್ರಿ. ಆ ಕೊಳೆ ರೋಗ ಬಂದ್ರೆ ನಾನು ಯಾವ ತರ ನಿಯಂತ್ರಣ ಮಾಡ್ಕೋಬೇಕು? ಕೊಳೆ ರೋಗ ಅಂದ್ರೆ ನೋಡ್ರಿ ಸರ್, ಹಿಂಗೈತಿ, ನೀರ್ ಜಾಸ್ತಿ ಮಾಡಿದ್ರೆ ಕೊಳೆ ರೋಗ ಬರ್ತೈತಿ, ನೀರ್ ಕಡಿಮೆ ಮಾಡಿದ್ರು ಕೊಳೆ ರೋಗ ಬರ್ತೈತಿ. ಇಂಪಾರ್ಟೆಂಟ್ ಅಂದ್ರೆ ಇದನ್ನ ಪಕ್ಕಾ ಪರ್ಫೆಕ್ಟ್ ಯಾವ ಕಾಣ್ತೈತಿ, ಹಣ್ಣು ಬಂದ್ ಆದಾಗ ಅದನ್ನ ಗೊರ್ತ್ ಮಾಡ್ತೈತಿ. ನೀರ್ ಕಡಿಮೆ ಇದ್ರು ರೋಗ ಬರಕತ್ತದ, ಹೆಚ್ಚ ರೋಗ ಬರ್ತದ. ಹಣ್ಣೇನ್ ನಮ್ಮದು ಪ್ಲಾಟ್ ನ ಖಾಲಿ ಆಗ್ತದಲ್ಲ, ಅವಾಗ ಟೆಕ್ನಿಕಲ್ ಕರೆಕ್ಟ್ ತೋರಿಸ್ತೈತಿ. ಹಣ್ಣಿದ್ದಾಗ ತೋರಿಸ್ಕೊಡೋದಲ್ಲ ಅಷ್ಟೊಂದು. ಈಗ ಕೆಲವೊಂದು ತೋಟದ ನೋಡ್ತಿರ್ತೇನ್ರಿ, ಫುಲ್ಲು ಎಲೆ ಎಲ್ಲ ಎಲ್ಲೋ ಬಂದ್ಬಿಡ್ತಾರೆ. ಎಲ್ಲೋ ಬಂದು ಅದು ಇನ್ನೇನ್ ಬರಲ್ಲಪ್ಪ ಅನ್ನಂಗ್ ಇರತ್ರಿ. ಆ ತರ ಬಂದಾಗ ನಾವ್ ಏನ್ ಮಾಡ್ಕೋಬೇಕ್ರಿ? ಈಗ ಏನ್ ಇದು ಎಲ್ಲೋ ಇದೆಯಲ್ರಿ, ಎಲ್ಲೋ ಅಂದ್ರೆ ಹಿಂಗತ್ರಿ, ಅದು ಬಿಸಿಲಿಗೆ ಬರ್ತೈತಿ. ಬಿಸಿಲಿಗೆ ಬರ್ತೈತಿ. ಕೆಲವೊಂದು ಅದಕ್ಕ ಪೌಡರ್ಗಳು ಅದಾವ, ಸುಣ್ಣಿನ ಪೌಡರ್ ಅದಾವ, ಕೌಲಿನ ಪೌಡರ್ ಅಂತ ಹೇಳ್ತಾರ. ಕೆಲವೊಬ್ರು ನ್ಯಾಳ್ ಮಾಡ್ತಾರ. ನಾವು ಮ್ಯಾಲ ಸೆಡ್ನೈಟ್ ಮಾಡೋ ಸಿಸ್ಟಮ್ ಮಾಡಿ ಇದಕ್ಕ ಈಗ ಎಲ್ಲಾ ಮಾಡಿ ನೋಡ್ರಿ. ಕಂಬಗಳ ಕಂಬಗಳಕ್ಕೂ ಎಂಗಲ್ಗಳು ರೆಡಿ ಅದಾವ ಈ ವರ್ಷ. ಅದಕ್ಕ ಮ್ಯಾಲ ನಾವು ಒಂದು ಸ್ಪ್ರಿಂಕ್ಲರ್ ನೀರ್ ಏಪ್ರಿಲ್ ಸ್ಟಾರ್ಟ್ಗೆ ಹೂ ಬರ್ತದ. ಇದಕ್ಕ ಒಂದು ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡ್ಬೇಕು, ಸೆಡ್ನೈಟ್ ಅದ್ರಾಗ ಇರ್ಬೇಕು. ನಾವು ಲೈಟ್ ಹಾಕೊಳ್ಳೋ ಸಿಸ್ಟಮ್ ಅದ್ರಾಗೆ ಮಾಡವ್ರಿದ್ದೇವು.
ಯಾಕಂದ್ರೆ ಈ ಹಣ್ಣು ಖಾಲಿ ಆಗಿಂದ ಒಂದ್ 2 ಬೀಡ್ ತಗೋಬೇಕಂದ್ರ ಪ್ಲಾಟ್ ತುಂಬಾ ಲೈಟ್ ಹಾಕ್ಬೇಕಂತ ಮಾಡಿವಿ ಅದಕ್ಕೆ. ಈಗ 5ನೇ ವರ್ಷ ರನ್ನಿಂಗ್ ನಮ್ದು ನಮ್ಮ ಪ್ಲಾಟಿಗೆ. ಅದು ಪ್ಲಾಟ್ ಲೈಟ್ ಹಾಕಿ ಹಣ್ಣು ಬೆಳಿಬೇಕಂದ್ರೆ ಒಂದ್ 3 ವರ್ಷ ಪ್ಲಾಟಿಗೆ ದಾಟಬೇಕು. ಆ ವಯಸ್ಸಾದಾಗ ಅದಕ್ಕೆ ಮಾಡ್ಕೊಳಕ್ ಅನುಕೂಲ ಐತಿ ಅದನ್ನ. ಅದಕ್ಕಿಂತ ಮುಂಚೆ ಮಾಡಕ್ ಓಡಾಡಿದ್ರೆ ಕೆಲಸ ಕೊಡಂಗಿಲ್ಲ ಅದು. ಯಾಕಂದ್ರೆ 3 ವರ್ಷ ಪ್ಲಾಟ್ ಅಂದ್ರೆ 3 ವರ್ಷಕ್ಕೆ ಪ್ಲಾಟ್ ಮೆಚುರಿಟಿ ಬಂದಿರ್ತದೆ ಫುಲ್. ಅದ್ರೊಳಗೆ ಎಲಿಗಳು ಜಾಸ್ತಿ ಇರ್ತಾವ. ಅದ್ರ 1 ವರ್ಷ 2 ವರ್ಷ ಮಾಡಕ್ ಹೋದ್ರೆ ಎಲಿನೇ ಇರೋದಿಲ್ಲ ಅದ್ರ ಗಿಡದೊಳಗ, ಕಡಿಮೆ ಇರ್ತಾವ. ಮತ್ತ ಅದನ್ನ ಯಾಕೆ ಮಾಡ್ಬೇಕು? ಅದನ್ನ ಚಿಗುರು ಬರ್ತಿರ್ತಾವ ಈ ತರ ಎಲ್ಲ. ಚಿಗುರು ಬಂದು ಎಲಿ ಜಾಸ್ತಿ ಮಾಡ್ಕೋಕ್ ಮೊದಲ. ಆ 3 ವರ್ಷ ನಂತರ ಪ್ಲಾಟ್ ಪರಿಪಕ್ವ ಆಗಿರ್ತದೆ, ಅವಾಗ ಮಾಡ್ಬೋದು. ಇವತ್ತು ನಮ್ಮ ಪ್ಲಾಟಿಗೆ 5ನೇ ವರ್ಷ ರನ್ನಿಂಗ್. ಈಗ 3 ಕ್ರಾಪ್ ತೊಗೊಂಡೇವ್ ನಾವೀಗ. 3 ಕ್ರಾಪ್ ತೊಗೊಂಡು ಮೊದಲೇ ವರ್ಷ 17 ಟನ್ ಬಿತ್ತು, 2ನೇ ವರ್ಷ 30 ಟನ್ ಬಿತ್ತು, ಈ ವರ್ಷ 54 ಟನ್ ಬಂದೈತಿ ನಮ್ದು ಟೋಟಲ್. ಈಗ ನಾನ್ ನೀರಾವರಿ ವ್ಯವಸ್ಥೆ ಯಾವ ತರ ಮಾಡ್ಕೋಬೇಕ್ರಿ? ನೀರಾವರಿ ವ್ಯವಸ್ಥೆ ಅದ ನೋಡ್ರಿ, ನಾವು ಡಬಲ್ ಡ್ರಿಪ್ ಹಾಕಿವ್. ಡಬಲ್ ಡ್ರಿಪ್ ಹಾಕೇಬೇಕು. ಏನೋ ನೀವು ಸಿಂಗಲ್ ಡ್ರಿಪ್ ಹಾಕಕ್ ಹೋಗ್ತೀರಿ, 2 ಪೈಪ್ ಬೇಕು. ಹೌದ್ರಿ, ಆಚೆ ಒಂದ್ ಪೈಪ ಈಚೆ ಒಂದ್ ಪೈಪ, 2 ಪೈಪ್ ಬೇಕು. 4 ಸಸಿಗೆ 4ಗಳು ನೀರ್ ಬೀಳುವಂತ ಸಿಸ್ಟಮ್ ಬೇಕು. 4 ಸಿಸ್ಟಮ್ ಈ ತರ ಬಿಡ್ಬೇಕ್ರಿ. ಈಗ ನಾವ್ ಆ ಕಡೆ ಹಾಕಿವ್, ಇನ್ನು ಇಲ್ಲಿ ಹಾಕಿಲ್ಲ. ಅಲ್ಲಿ ಹಾಕಿವ್, ಆ ಕಡೆ ತೋರಿಸ್ತೇವೆ ನಿಮ್ಗ. ಅಂದ್ರ ನೀವು 4 ಕಡೆ ಫಸ್ಟಿಗಂತೂ 2 ಕಡೆ ನಡೀತದ. 2 ಕಡೆ ಯಾಕೆ ಬೇಕಪ್ಪ ಅಂತ, ನೀರ್ ಕಡಿಮೆ ಹತ್ತದ, ಇದಕ್ಕ 2 ಪೈಪ್ ಯಾಕೆ ಬೇಕು, ಒಂದೇ ಪೈಪ್ ನಡೀತದ ಅನ್ಬೋದು. ಇಲ್ಲಿ ನೀರ್ ಬಿಟ್ರ ನಾವು ಆಚೆ ಸೈಡ್ ಹಸಿ ಹೋಗ್ಬೇಕಾರ ಲೇಟ್ ಆಗ್ತದೆ. ಮಿನಿಮಮ್ 1-1.5 ತಾಸು ಬಿಡ್ಬೇಕು ನಾವು. ಅವಾಗ ಅಲ್ಲಿ ಮಠ ನಿಧಾನವಾಗಿ ಹಸಿ ಹೋಗ್ತದ. 4 ಸೈಡ್ ಒಂದೊಂದು ಇಂಥವ್ ಜೈಲಾಕ್ ಅದಪ್ಪ ಅಂದ್ರ 25 ನಿಮಿಷ ಬಿಟ್ರೆ ಸಾಕು, ಅದಕ್ಕೆ 10 ನಿಮಿಷ ಬಿಟ್ರೆ ಸಾಕು. ಅಷ್ಟರದಾಗ ಎಲ್ಲಕ್ಕ ಪರಿಪಕ್ವ ಮುಟ್ ಬಿಟ್ಟಿರ್ತದ. ನಾವು 30 ನಿಮಿಷ ಮ್ಯಾಲ ನೀರೇ ಬಿಡುದಿಲ್ಲ ನಾವು. 30 ನಿಮಿಷ ಪ್ರತಿ 3 ರಿಂದ 4 ದಿವಸ ಅವ್ರ ಏರಿಯಾ ಯಾವ್ದು ಏನೋ ಅದ್ರ ಮೇಲೆ ನಾವು ಲೆಕ್ಕಾಚಾರ ತೆಗಿದ್ವಿ ಎಷ್ಟು ದಿವಸ ಬಿಡ್ಬೇಕು ಅನ್ನೋದು. ಅಂದ್ರೆ ನಾವು ವಾರಕ್ಕೆ ಎಷ್ಟು ಸಲ ಬಿಡ್ಬೇಕ್ರಿ ನೀರು? 3 ರಿಂದ 4 ದಿವಸಕ್ಕೆ ನೀರ್ ಬಿಡ್ಬೇಕು. 3 ರಿಂದ 4 ದಿವಸ. ಈಗ ಇಲಕಲ್ ಹೊಸಪೇಟೆ ಸೈಡ್ ಏನದಲ್ಲ, 3 ದಿವಸಕ್ಕೆ ನೀರ್ ಬೇಕು. ಯಾಕಂದ್ರೆ ಕೆಂಪು ಉಸ್ಕಿ ನೆಲ ಅದು, ಕೆಂಪು ನೆಲ ಅದು. ಆ ನೆಲಕ್ಕೆ 3ನೇ ದಿವಸಕ್ಕೆ ನೀರು ಸ್ವಲ್ಪ ಬೇಕು. ಎಷ್ಟಾರು ಬಿಡ್ರಿ ನೀವು, 30 ನಿಮಿಷ ಒಳಗಡೆ. 30 ನಿಮಿಷ ಮ್ಯಾಲ ಹೋಗಂಗಿಲ್ಲ. ಹೋದ್ರ ಅದ ಬೆಳಿ ಮತ್ತೆ ಉಲ್ಟಾ ಮಾಡ್ತದ ಕೆಲಸ. ಈಗ ನಾನು ಈ ಸಸಿಗಳನ್ನ ಹಾಕೊಂಡ್ ಆದ್ಮೇಲೆ ನನಗೆ ಎಷ್ಟು ದಿವಸಕ್ಕೆ ಇಳುವರಿ ಕೊಡಕ್ ಪ್ರಾರಂಭ ಮಾಡತ್ರಿ ಇದು? ಈ ನೋಡ್ರಿ, ಇಳುವರಿ ಅಂತಂದ್ರೆ ಸಸಿ ಹಚ್ಚಿದ 13ನೇ 14 ತಿಂಗಳ ಹಣ್ಣು ಕೊಡಕ್ ಸ್ಟಾರ್ಟ್ ಮಾಡ್ತದ. ಬಟ್ ನಾವ್ ಅಗಿ ಕೊಡಾಗ, ಸಸಿ ಕೊಡಾಗ 2 ವರ್ಷ ಅಂತ ಹೇಳ್ತೇವ್ರಿ. ಯಾಕಂದ್ರೆ ಒಬ್ರು ಮೇಂಟೈನ್ ಮಾಡ್ತಾರ, ಒಬ್ರು ಮೇಂಟೈನ್ ಮಾಡಲ್ಲ ಸರಿಯಾಗಿ. ನಾವ್ ಹೇಳ್ದಂಗ್ ಮಾಡ್ತೀವಿ ಅಂತ ಹೇಳಿ ಒಯ್ದಿರ್ತಾರ, ಮಾಡಕ್ ಆಗಲ್ಲ ಅವ್ರಿಗೆ. ಮಾಡ್ಲಾರ್ದವ್ರಿಗೆ 13 ತಿಂಗಳು ಹೇಳಿದ್ರೆ ನಮ್ಮ ಹಣ್ಣು ಬಂದಿಲ್ಲ ಅಂದ್ರೆ ನಾವ್ಯಾಗ ಮಾಡಕ್ ಸಾಧ್ಯ ಐತಿ? ಈಗ ನಾವ್ ಎಷ್ಟು ಮಂದಿ ಕೊಟ್ಟು ಎಲ್ಲರೂ ಮಾಡ್ಯಾರ, ಆಗ್ಲೇ 13 ತಿಂಗಳು ಸ್ಟಾರ್ಟ್ 2 ವರ್ಷ ಅನ್ನೋದ್ರಾಗ ಅವ್ರದ್ದು ಹಾಕಿದ ಇನ್ವೆಸ್ಟ್ಮೆಂಟ್ ಪೂರ್ತಿ ಕ್ಲಿಯರ್ ಆಗೈತಿ. ಕೇಳ್ಬೋದು, ಇಲ್ಲ 4 ಲಕ್ಷ ರೆಡಿ ಆಗ್ತದೆ, ಇವ್ರಂಗ 5 ಲಕ್ಷ 6 ಲಕ್ಷ ಹೇಳ್ತಾರ ಅಂತ ಕೇಳ್ಬೋದು. ಗೊಬ್ಬರ ಹೆಚ್ಚು ಯೂಸ್ ಮಾಡೋದ್ರಿಂದ ಅದ್ರ ಲಾಭ ಅದ. ಗೊಬ್ಬರ ಹೆಚ್ಚು ಹಾಕಿಸ್ತೇವೆ ಅಂದ್ರೆ ಅದೇ ಕಾರಣ. ಅವ್ರಿಗೆ ಏನೋ ಎಲ್ಲ ಹೇಳ್ಕೊತ ಕೂತ್ರ ಆಗಲ್ಲ ಅವ್ರಿಗೆ. ಈ ತರ ಚಿಗುರ ತೆಳಗಡೆ ಬರ್ತಾವ, ಇಲ್ಲಿ ಸಣ್ಣ ಬರ್ತಾವ. ಸಣ್ಣ ಬಂದಿದ್ದು ಪಟ್ನೆ ತೆಗೆದು ಬಿಡಕಂದ್ರೆ ಈ ತರ ಬೆಳೆಯುವಂತ ಎಲ್ಲಿ ಸರಿಯಾಗಿ ಬೆಳಿತಾವ.